Tutamora. ಒಮ್ಮೆ ವಿಶಾಲವಾದ ಹಸಿರು ಕಾಡೊಂದರಲ್ಲಿ ಎಮ್ಮೆಗಳ ದೊಡ್ಡ ಗುಂಪು ವಾಸಿಸುತ್ತಿತ್ತು. ಅವು ಎಲ್ಲವೂ ಒಳ್ಳೆಯ ಸ್ನೇಹಿತರು. ಒಟ್ಟಿಗೆ ಇರುವುದನ್ನು ತುಂಬಾ ಇಷ್ಟಪಡುತ್ತಿದ್ವು. ಪ್ರತಿ ಬೆಳಿಗ್ಗೆ ಎಮ್ಮೆಗಳು ನದಿಯ ಬಳಿಗೆ ಹೋಗುತ್ತಿದ್ವು. ತಂಪಾದ ನೀರು ಕುಡಿಯುತ್ತಿದ್ವು. ಹಸಿರಾದ ಹುಲ್ಲು ತಿನ್ನುತ್ತಿದ್ವು. ಸಂಜೆಯಾದಾಗ ಅವು ತಮ್ಮ ನೆಲೆಗೆ ಮರಳಿ ಶಾಂತವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ವು. ಆದರೆ ಅದೇ ಕಾಡಿನಲ್ಲಿ ಒಂದು ಭಯಂಕರ ಸಿಂಹವೂ ವಾಸಿಸುತ್ತಿತ್ತು. ಅದು ಬಲಿಷ್ಠವೂ ಚತುರವೂ ಆಗಿತ್ತು. ಎಮ್ಮೆಗಳು ನದಿಯ ಹತ್ತಿರ ಬಂದಾಗಲೆಲ್ಲ ಸಿಂಹ ಮರಗಳರಗಳ ಹಿಂದೆ ಅವಿತು ಶಾಂತವಾಗಿ ಅವುಗಳನ್ನು ಗಮನಿಸುತ್ತಿತ್ತು. ಒಳ್ಳೆ ಸಮಯ ನೋಡಿ ಅದು ಜಿಗಿದು ದಾರಿ ಮಾಡುತ್ತಿತ್ತು. ಎಮ್ಮೆಗಳು ಭಯಗೊಂಡು ಓಡತೊಡಗುತ್ತಿದ್ವು. ಆ ಗೊಂದಲದಲ್ಲಿ ಸಿಂಹ ಒಂದು ಎಮ್ಮೆಯನ್ನು ಹಿಡಿದುಕೊಳ್ಳುತ್ತಿತ್ತು. ಉಳಿದವು ಜೀವ ಉಳಿಸಿಕೊಳ್ಳಲು ಓಡಿ ಹೋಗುತ್ತಿದ್ವು. ಈ ಘಟನೆ ಪ್ರತಿದಿನವೂ ನಡೆಯುತ್ತಲೇ ಇತ್ತು. ಎಮ್ಮೆಗಳ ಗುಂಪು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಭಯ ಮಾತ್ರ ಹೆಚ್ಚುತ್ತಿತ್ತು. ಒಂದು ರಾತ್ರಿ ಚಂದ್ರನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾಗ ಒಂದು ಹಿರಿಯ ಎಮ್ಮೆ ಮಾತನಾಡಿತು. ನಾವು ಪ್ರತಿ ಸಾರಿ ಸಿಂಹ ಬಂದಾಗ ಭಯದಿಂದ ಓಡುತ್ತೇವೆ. ಅದಕ್ಕೆ ಸಿಂಹ ಗೆಲ್ಲುತ್ತದೆ. ಆದರೆ ನಾವು ಒಟ್ಟಾಗಿ ನಿಂತು ಒಂದಾಗಿ ಎದುರಿಸಿದ್ರೆ ಅದು ನಮ್ಮನ್ನು ಸೋಲಿಸಲಾರದು ಎಂದಿತು. ಉಳಿದ ಎಮ್ಮೆಗಳು ಯೋಚಿಸಿ ಅದರ ಮಾತಿಗೆ ಒಪ್ಪಿಕೊಂಡವು. ಮಾರನೇ ದಿನ ಬೆಳಿಗ್ಗೆ ಎಂದಿನಂತೆ ಎಮ್ಮೆಗಳು ಮತ್ತೆ ನದಿಯ ಕಡೆಗೆ ಹೋದವು. ಈ ಬಾರಿ ಅವುಗಳ ಮನಸ್ಸಿನಲ್ಲಿ ಧೈರ್ಯ ಇತ್ತು. ಸಿಂಹ ಮತ್ತೆ ಬಂತು. ಆದರೆ ಈ ಬಾರಿ ಎಮ್ಮೆಗಳು ಓಡಲಿಲ್ಲ. ಅವು ಒಟ್ಟಾಗಿ ನಿಂತವು. ಎಲ್ಲಾ ಎಮ್ಮೆಗಳು ಧೈರ್ಯದಿಂದ ಮುಂದೆ ಬಂದವು. ಸಿಂಹದ ಮೇಲೆ ಕೋಡುಗಳಿಂದ ದಾಳಿ ಮಾಡಿದವು. ಸಿಂಹ ಭಯಗೊಂಡಿತು. ಹಿಂದಿರುಗಿ ನೋಡದೆ ಓಡಿ ಹೋಯಿತು. ಮತ್ತೆ ಬರಲೇ ಇಲ್ಲ. ಆ ದಿನದಿಂದ ಎಮ್ಮೆಗಳು ಶಾಂತಿಯಿಂದ ಬದುಕಿದವು. ಟೂತಮೋರ, ಹೇಗಿತ್ತು ಕಥೆ? ತುಂಬಾ ಚೆನ್ನಾಗಿತ್ತು ತಾರಾ. ನಂಗಂತೂ ಇಷ್ಟ ಆಯ್ತು. ಮಕ್ಳೇ, ನಿಮ್ಗೂ ಇಷ್ಟ ಆಯ್ತಾ? ಸರಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.